ಆದ್ರಿಂದ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ ಅದು ಮುಖ್ಯ. ಹಂಗೆ ನಾನು ಇಲಾಖೆಯ ಮಂತ್ರಿಯಾಗಿ ಜವಾಬ್ದಾರಿ ಆದ್ಮೇಲೆ ನನ್ನ ಬದುಕಿನಲ್ಲಿ ಇದೊಂದು ಸಾಕ್ಷಿ ಗುಡ್ಡೆಯನ್ನ ಬಿಟ್ಟು ಹೋಗಿದ್ದೇನೆ ಅನ್ನೋದು ಆತ್ಮ ಸಾಕ್ಷಿ ಇದೆ. ಆ ಸಾಕ್ಷಿ ಗುಡ್ಡೆ DK ಶಿವಕುಮಾರ್ ಅಲ್ಲ ಬಿಟ್ಟಿದ್ದು, ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರಯತ್ನದಿಂದ, ನಿಮ್ಮೆಲ್ಲರ ಹೋರಾಟದಿಂದ, ನಿಮ್ಮೆಲ್ಲರ ಬೆಂಬಲದಿಂದ ಇವತ್ತು ನಾವು ಈ ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. 35,000 ಜನ, ನಮ್ಮ 35 ಲಕ್ಷ IP ಸೆಟ್ಗಳಿದೆ, 2 ಲಕ್ಷ ಗ್ರಾಹಕರುಗಳಿದ್ದಾರೆ. ಇವತ್ತು ಆ ಗ್ರಾಹಕರ ಬದುಕನ್ನ ಇವತ್ತು ನಿಮ್ಮ ಮೇಲೆ ವಿಶ್ವಾಸ. ನನ್ಗೆ ಗೊತ್ತಿದೆ ನಮ್ಮ ಸರ್ಕಾರಕ್ಕೆ ಏನ್ ಬೇಕಾದ್ರೂ ಶಕ್ತಿ ತುಂಬುವಂಥದ್ದು. ಎಲ್ಲ ರೈತರು, ಎಲ್ಲ ಗ್ರಾಹಕರ ಫೋನ್ ನಂಬರು ನಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ಫೋನ್ ಇದೆ. ನೀವು ಮನಸ್ಸು ಮಾಡಿದ್ರೆ DK ಶಿವಕುಮಾರ್ ಮೇಲೂ ಕೇಳಿಸ್ಬೋದು, DK ಶಿವಕುಮಾರ್ ಕೆಳಕುಳಿಸ್ಬೋದು. ಅದ್ರ ಮೇಲೆ ನನಗೆ ವಿಶ್ವಾಸ ಇದೆ. ಅಷ್ಟು ವಿಶ್ವಾಸವನ್ನ, ರೈತರ ಬದುಕನ್ನ ಪ್ರತಿಯೊಬ್ರು ಕೂಡ, ಯಾವ ಚೀಫ್ ಇಂಜಿನಿಯರ್ಗೂ ಫೋನ್ ಮಾಡೋದಿಲ್ಲ, ಯಾವ ಎಕ್ಸಿಕ್ಯೂಟಿವ್ ಮಾಡೋದಿಲ್ಲ, ಪವರ್ ಮ್ಯಾನ್ ಎಲ್ಲಿದ್ದಾನೆ, ಲೈನ್ ಮೇಲೆ ಎಲ್ಲಿದ್ದಾನೆ ಅಂತ ಫೋನ್ ಮಾಡಿ ಮಾಡ್ತಾರೆ. ಸೊ ಹಂಗೆ ನಿಮ್ಗೂ ಕೂಡ ಉಪಕಾರ ಸ್ಮರಣೆ ಇರಬೇಕು, ಉಪಕಾರ ಸ್ಮರಣೆ ಇರ್ಬೇಕು. ನೀವು ಸುಮ್ಮನೆ ಈ ಜ್ಯೋತಿ ಬೆಳೆಸೋದಲ್ಲ, ಇಲ್ಲಿ ಜೈಕರ DK ಅನ್ನೋದಲ್ಲ. ಹೀಗೆ ಮೇಲ್ಗಡೆ DK ಈ ಸರ್ಕಾರನ ಮತ್ತೆ ಕೊಂಡಿಸ್ಬೇಕು. ಆ ಜವಾಬ್ದಾರಿ ಕೂಡ ಇವತ್ತು ನಿಮ್ದು. ಅದಕ್ಕೆ ತಲೆ ಕೇಳಿಸ್ಕೊಳ್ಳಿ. ಇಷ್ಟು ಹೇಳಿ ಇವತ್ತು ನಾವೆಲ್ಲ ನಮ್ಮ ದೇಶದ ಜನರನ್ನ ಕಾಪಾಡುವಂತ ಕೆಲಸದಲ್ಲಿ ನಾವೆಲ್ಲ ಹೊರಟಿದ್ದೇವೆ. ಗಡಿಯಲ್ಲಿ ಸೈನಿಕರು ಇರ್ತಾನೆ, ರಕ್ಷಣೆ ಮಾಡ್ತಾನೆ. ನಮ್ಮ ಶಾಲೆಯಲ್ಲಿ ಶಿಕ್ಷಕ ಇರ್ತಾನೆ, ಕಾರ್ಖಾನೆಯಲ್ಲಿ ನಮ್ಮ ಕಾರ್ಮಿಕ ಇರ್ತಾನೆ, ಹೊಲದಲ್ಲಿ ಕೃಷಿಕ ಇರ್ತಾನೆ, ಮನೆಯಲ್ಲಿ ನಮ್ಮ ತಾಯಿ ಇರ್ತಾರೆ. ಆದ್ರೆ ಏನೇ ಇದ್ರು ನೀವು ಕೈ ಹಸ್ತಕ್ಕೆ ಒಂದು ಹೆಬ್ಬೆಡ್ ಇದ್ದಂಗೆ. ಈ ಹೆಬ್ಬೆಡ್ಡು ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ವಿದ್ಯುತ್ ಇಲಾಖೆಯ ನೌಕರು ಹೆಬ್ಬೆಟ್ ಇದ್ದಂಗೆ. ಈ ಹೆಬ್ಬೆಟ್ಟನ್ನ ಸರಿಯಾದ ಉಪಯೋಗಿಸ್ಕೊಂಡು ನಾವು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಇದನ್ನ ಅಪೋಸಿಷನ್ ಲೀಡರ್ ಆಗಿ ನಾವು 5 ಗ್ಯಾರಂಟಿಗಳನ್ನ ಕೊಟ್ಟದ್ದು ಮೊದಲನೇ ತೀರ್ಮಾನ ಮಾಡಿದ್ದು. ನಾನು ಯೋಚನೆ ಮಾಡಿದೆ ಏನ್ ಮಾಡ್ಬೇಕು ಅಂತೇಳಿ ಮಾತಾಡಿದೆ. ಆಮೇಲೆ ನಿಮ್ಮ ಹತ್ರ ಮತ್ತೆ ಕೆಲಸ ಮಾಡ್ತಿದ್ದ ಕೆಲವರು ಅಧಿಕಾರಿಗಳ ಚರ್ಚೆ ಮಾಡಿದೆ ಎಷ್ಟು ಯೂನಿಟ್ ತೀರ್ಮಾನ ಮಾಡ್ಬೇಕು ಅಂತ. ಫಸ್ಟ್ ಮನೆ ಬೆಳಗ್ಬೇಕು ಅಂತೇಳಿ ಗೃಹ ಜ್ಯೋತಿಯನ್ನ ಕೊಟ್ಟು 200 ಯೂನಿಟ್ ಕೊಟ್ಟಂತದ್ದು ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಅಂತ ತೀರ್ಮಾನವನ್ನ ಇವತ್ತು 1,60,00,000 ಕುಟುಂಬಗಳಿಗೆ ಉಚಿತವಾಗಿ ಮನೆ ಬಾಗಿಲಿಗೆ ವಿದ್ಯುತ್ ಶಕ್ತಿ ಕೊಡ್ತಾ ಇದೀವಿ ಅಂತಂದ್ರೆ ಅದು ನಿಮ್ಮ ಸಹಕಾರದಿಂದ, ನಿಮ್ಮ ಆಶೀರ್ವಾದದಿಂದ ನಿಮ್ಮ ಸರ್ಕಾರ ಇವತ್ತು ತೀರ್ಮಾನವನ್ನ ಮಾಡಿದೆ ಅನ್ನೋದನ್ನ ಯಾರು ಕೂಡ ನೀವು ಮರಲಿಕ್ಕೆ ಸಾಧ್ಯ ಇಲ್ಲ. ಹಿಂಗೆ ಬಹಳ ವಿಚಾರ ಇದೆ. ಹಿಂಗೆ ನಾನು ಭಾಷಣ ಮಾಡ್ಕೊಂಡು ರಾಜಕೀಯ ಭಾಷಣ ಮಾಡ್ಬೇಕಾಯ್ತದೆ. ಜಾಸ್ತಿ ಬೇಡ. ಏನು ಬಲರಾಮ್ ಬೇಡಿಕೆ ಇಟ್ಟಿದ್ದಾರೆ ಅದನ್ನೆಲ್ಲ ಗಮನಿಸಿದ್ದೇವೆ. ಹಿಂದೆ ಏನೇನು ಕೆಲವು ಬೇಡಿಕೆಗಳು ಇಟ್ಟಿದ್ದೀವಿ ಬಹುಶಃ ನೆನಪಿರಬೇಕು. ಪ್ರಮೋಷನ್ ವಿಚಾರ ಬಂತು. OPS ಇಲ್ಲಿ ಅದು ನಾವು ಪ್ರಣಾಳಿಕೆಯಲ್ಲಿ ಇಟ್ಟಿದ್ದೀವಿ. ಸ್ವಲ್ಪ ಸುಮ್ಮನೆ ಇರು. ಅದು ಆಮೇಲೆ ಮಾತಾಡೋಣ. ಹಿಂದೆ ಕೂಡ ತಾವೆಲ್ಲ ಗಮನಿಸಿದ್ರಿ ಪ್ರಮೋಷನ್ ವಿಚಾರ ಬಂದಾಗ ಇಂಜಿನಿಯರ್ಗಳು ಇಲ್ಲಿ ಕೆಲವರೆಲ್ಲ ಇದ್ದಾರೆ. ಒಂದೇ ದಿನ ನಾನು ತೀರ್ಮಾನ ಮಾಡಿದೆ ಇಲ್ಲ ಮಾಡಿದೆ. ಹಂಗೆ ಇವತ್ತು ಈ ಸರ್ಕಾರ, ಯಾವಾಗ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿದೆ, ನಿಮ್ಮ ಬದುಕಿಗೋಸ್ಕರ, ನಿಮ್ಮ ಶ್ರಮಕ್ಕೋಸ್ಕರ ಇವತ್ತು ನಿಮ್ಮ ನೌಕರಿಗೆ, ನಮ್ಮ KPTCL ನೌಕರರಿಗೆ, ಬೆಸ್ಕಾಂ ನೌಕರಿಗೆ ನೀವು ಇಟ್ಕೊಳ್ಳಿ. IAS ಆಫೀಸರ್ಗೆ ಸಂಬಳ ಬರ್ತದೋ ಈ ಚೀಫ್ ಇಂಜಿನಿಯರ್ಗೂ ಅಷ್ಟೇ ಸಂಬಳ ಬರ್ತದೆ ಅನ್ನೋದು ಕೂಡ ನೀವೆಲ್ಲ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಆ ರೀತಿ ಇವತ್ತು ನಿಮ್ಗೆ ಒಂದು ಉತ್ತಮವಾದಂತ ಸಹಾಯವನ್ನು ನಾವು ಮಾಡ್ಕೊಂಡು ಬರ್ತಾ ಇದೀವಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಲಿ, ಸಂಬಂಧ ಇರಲಿ. ನಿಮ್ಮನ್ನ ಬಿಡುವಂತ ಪ್ರಶ್ನೆನೇ ಇಲ್ಲ. ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದು ನಿಮ್ಮ ಜೊತೆ ಯಾವಾಗಲೂ ಕೂಡ ಈ ಸರ್ಕಾರ ಇದೆ. ನಿಮ್ಮ ಆಶೀರ್ವಾದ ನಮ್ಮ ಇಲ್ಲಿ, ನಮ್ಮ ಕೈ, ನಮ್ಮ ಶಕ್ತಿ ನೀವು ಉಳಿಸ್ಕೊಳ್ಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.